ಸೊ ಯಾವ್ದು ರಿಲೇಟೆಡ್ ಆಗಿರೋ ಒಂದು ವಿಡಿಯೋ ಅಂತ ಅಂದ್ರೆ ಒಂದು ಟ್ರೆಂಡಿಂಗ್ ಆಗಿರೋ ಒಂದು ವಿಷಯ ಬಗ್ಗೆನೆ ನಾನು ಕೂಡ ಮಾತಾಡಕ್ ಬಂದಿದ್ದೀನಿ. ಏನಂತ ಅಂದ್ರೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಜಿಬ್ಲಿ ಇಮೇಜ್ ನ ಎಲ್ಲಿ ನೋಡಿದ್ರು ಕೂಡ ಹಾಕ್ತಾನೆ ಇದ್ದಾರೆ. ಅದು ಎಲ್ಲಿ ನೋಡಿದ್ರು ಕೂಡ ಒಂದು ಜಿಬ್ಲಿ ಇಮೇಜ್, ಅವ್ರ ರಿಯಲ್ ಇಮೇಜ್ ಇದೆಯೇ ಇಲ್ಲೋ ಆದ್ರೆ ಬಟ್ ಎಲ್ಲಿ ನೋಡಿದ್ರು ಕೂಡ ಪ್ರೊಫೈಲ್ ಅಲ್ಲಿ ಆಗಿರ್ಲಿ, ಎಲ್ಲಿ ನೋಡಿದ್ರು ಕೂಡ ಇರಲಿ, ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಆಗಿರ್ಲಿ, ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಎಲ್ಲ ಆಗಿರ್ಲಿ, ಇನ್ಸ್ಟಾಗ್ರಾಮ್ ಪೋಸ್ಟ್ ಎಲ್ಲ ಆಗಿರ್ಲಿ, ಎಲ್ಲಾ ಕಡೆನೂ ಕೂಡ ಈ ಒಂದು ಜಿಬ್ಲಿ ಇಮೇಜ್ ತುಂಬಾ ವೈರಲ್ ಆಗ್ತಾ ಇದೆ. ಈ ಜಿಬ್ಲಿ ಇಮೇಜ್ ಫುಲ್ ಟ್ರೆಂಡಿಂಗ್ ಆಗಿದೆ. ಸೊ ಇವಾಗ ಅಷ್ಟೊಂದು ಟ್ರೆಂಡಿಂಗ್ ಆಗಿದೆ ಈ ಒಂದು ಜಿಬ್ಲಿ ಇಮೇಜ್. ಸೊ ಅದು ನಮ್ಮ ಭಾರತದಲ್ಲಿ ಮಾತ್ರ ಟ್ರೆಂಡಿಂಗ್ ಆಗಿದೆ ಅಂತ ಅನ್ಕೊಂಡ್ರೆ ಸೊ ಅದು ಇಲ್ಲ. ಇಡೀ ವರ್ಲ್ಡ್ ಅಲ್ಲಿ ಎಲ್ಲಾ ಕಡೆನೂ ಕೂಡ ಈ ಒಂದು ಜಿಬ್ಲಿ ಇಮೇಜ್ ನ ಹಾಕಿ ಯೂಸ್ ಮಾಡ್ತಾನೆ ಇದ್ದಾರೆ. ಸೊ ಈ ಒಂದು ಜಿಬ್ಲಿ ಇಮೇಜ್ ಕ್ರಿಯೇಟ್ ಮಾಡಿರುವ ಓನರ್ ಇದ್ದವ್ರು ಏನಂತ ಹೇಳ್ತಾ ಇದಾರೆ ಅಂತ ಅಂದ್ರೆ, ಸೊ ಇದೇ ತರ ನೀವು ಇದನ್ನ ಕ್ರಿಯೇಟ್ ಮಾಡಿ ಎಲ್ಲಾ ಕಡೆನೂ ಕೂಡ ಆಗ್ತಾನೆ ಇದ್ರೆ ತುಂಬಾ ಡೇಂಜರ್ ಅಂತಾನು ಕೂಡ ಕಾರ್ಟೂನ್ ಕ್ರಿಯೇಟ್ ಮಾಡಿದ್ರಲ್ಲ ಅವ್ರಿದ್ದವರು ಹೇಳ್ತಾ ಇದ್ದಾರೆ. ಸೊ ಈ ಒಂದು ಪ್ರಾಸೆಸ್ ಮಾಡ್ಕೊಡುವ ಕಂಪನಿನ ಹೆಸರು ಏನಂತ ಅಂದ್ರೆ ಓಪನ್ ಎಐ. ಸೊ ಆ ಒಂದು ಕಂಪನಿನ ಓನರ್ ಇದ್ದವ್ರು ಏನಂತ ಹೇಳ್ತಾ ಇದಾರೆ ಅಂತ ಅಂದ್ರೆ ಮೆಲ್ಟ್ ಆಗ್ತಾ ಇದೆ, ಸ್ಟಾಪ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಜಿಬ್ಲಿ ಸ್ಟುಡಿಯೋ ಸ್ಟೈಲ್ ಇಮೇಜ್ ಎಲ್ಲಿ ಕ್ರಿಯೇಟ್ ಮಾಡಬಹುದು ಅಂತ ನೀವು ಕೇಳಿದ್ರೆ ಖಂಡಿತ ಚಾಟ್ ಜಿಪಿಟಿ ಅಲ್ಲಿ ನಮ್ಮ ಇಮೇಜ್ ನ ಅಪ್ಲೋಡ್ ಮಾಡಿದ್ರೆ ಈ ತರ ಜಿಬ್ಲಿ ಸ್ಟುಡಿಯೋ ಸ್ಟೈಲ್ ಅಲ್ಲಿ ಅದು ಕ್ರಿಯೇಟ್ ಮಾಡಿ ನಮಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಕೊಟ್ಬಿಡುತ್ತೆ. ಈ ಒಂದು ಇಮೇಜ್ ನ ಮನುಷ್ಯರು ಡ್ರಾಯಿಂಗ್ ಮಾಡ್ಬೇಕು ಅಂತ ಅಂದ್ರೆ ಎಷ್ಟೋ ದಿವಸನೂ ಕೂಡ ತಗೊಂತಾರೆ, ತುಂಬಾ ಹಾರ್ಡ್ ವರ್ಕ್ ಕೂಡ ಅದಕ್ಕೆ ಬೇಕು. ಆದ್ರೆ ಬಟ್ ನಮ್ಮ ಎಐ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲೇ ಈ ತರ ಒಂದು ಇಮೇಜ್ ಮಾಡ್ಕೊಡ್ತಾ ಇದೆ. ಹಾಗಂತ ಅಂದ್ರೆ ಚಾಟ್ ಜಿಪಿಟಿ ಎಷ್ಟೊಂದು ಫಾಸ್ಟ್ ಆಗಿ ವರ್ಕ್ ಆಗ್ತಿದೆ ಅನ್ನೋದನ್ನ ನಾವು ಇದರಿಂದಾನೇ ನಾವು ನೋಡ್ಕೊಬಹುದು. ಸೊ ಈ ತರ ಒಂದು ಜಿಬ್ಲಿ ಇಮೇಜ್ ಕ್ರಿಯೇಟ್ ಮಾಡೋದು ರೀಸೆಂಟ್ ಆಗಿ ಇವಾಗಲೇ ಚಾಟ್ ಜಿಪಿಟಿ ಅವರು ಲಾಂಚ್ ಮಾಡಿದ್ದಾರೆ. ಸೊ ಈ ಒಂದು ಫ್ಯೂಚರ್ ನ ಲಾಂಚ್ ಮಾಡಿದ ತಕ್ಷಣನೇ ಬಹಳ ಟ್ರೆಂಡಿಂಗ್ ಆಗ್ತಾ ಇದೆ ಅಂತಂದ್ರೆ ಬಹಳ ಇಡೀ ವರ್ಲ್ಡ್ ಅಲ್ಲಿ ಇರೋ ಎಲ್ಲವನ್ನೂ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಅಷ್ಟೊಂದು ವೈರಲ್ ಆಗ್ತಾ ಇದೆ ಈ ಒಂದು ಜಿಬ್ಲಿ ಇಮೇಜ್. ಸೊ ಎಲ್ರೂ ಕೂಡ ಯೂಸ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಅದು ಫ್ರೀ ಆಗಿ ಈ ತರ ಒಂದು ಇಮೇಜ್ ನ ಕ್ರಿಯೇಟ್ ಮಾಡ್ಕೊಡ್ತಾ ಇದೆ ಎ ಅಂತ ಅಂದ್ರೆ ಸೊ ಜನರು ಏನ್ ಸುಮ್ಮನೆ ಬಿಡ್ತಾರ. ಹಂಗಾಗಿ ಬರೋರು ಎಲ್ರು ಕೂಡ ಅವ್ರವ್ರ ಇಮೇಜ್, ಅವ್ರ ಫ್ಯಾಮಿಲಿ ಫೋಟೋಸ್ ಎಲ್ರು ಕೂಡ ಅಪ್ಲೋಡ್ ಮಾಡಿ ಸೊ ಚಾಟ್ ಜಿಪಿಟಿ ಓನರ್ ಇದ್ದವ್ರು ಏನಂತ ಹೇಳ್ತಾ ಇದಾರೆ ಅಂತ ಅಂದ್ರೆ ನನಗೆ ಸ್ಟಾರ್ಟಿಂಗ್ 100 ಮೆಸೇಜ್ ಬರ್ತಾ ಇದೆ. ಸೊ 100 ಮೆಸೇಜ್ ಬಂದಿದ್ದು ನಾನು ನೋಡಿದೆ. ಸೊ ಈ ತರ ಎಲ್ಲ ಸೂಪರ್ ಆಗಿದೆ, ಚೆನ್ನಾಗಿದೆ, ಹಂಗೆ ಹಿಂಗೆ ಅಂತ ಮೆಸೇಜ್ ಬರ್ತಾ ಇತ್ತು. ಸೊ ಮಾರನೇ ದಿವಸ ಚಾಟ್ ಜಿಪಿಟಿ ಓನರ್ ಇದ್ದವ್ರು ಏನಂತ ಹೇಳ್ತಾ ಇದಾರೆ ಅಂತ ಅಂದ್ರೆ ನಮ್ಮ ಪ್ರಾಡಕ್ಟ್ ನ ಎಲ್ರು ಕೂಡ ಯೂಸ್ ಮಾಡ್ತಾ ಇದಾರೆ, ನನಗೆ ಬಹಳ ಸಂತೋಷವಾಗಿದೆ. ಆದ್ರೆ ಬಟ್ ನೀವು ಇದೇ ತರ ಅನ್ಲಿಮಿಟೆಡ್ ಆಗಿ ನೀವು ಯೂಸ್ ಮಾಡ್ತಾ ಇದ್ರೆ ನಮ್ GPU ಮೆಲ್ಟ್ ಆಗ್ತಾ ಇದೆ ಅಂತಾನು ಕೂಡ ಓನರ್ ಇದ್ದವರು ಈ ತರ ಹೇಳ್ತಾ ಇದ್ದಾರೆ. ಸೊ ಈ ತರ ಒಂದು ಕ್ರಿಯೇಟ್ ಮಾಡೋದಕ್ಕೆ ಅವರಿಗೂ ಕೂಡ ತುಂಬಾನು ಕೂಡ ದುಡ್ಡು ಕೂಡ ಬೇಕು. ಸೊ ದುಡ್ಡು ಕೂಡ ತುಂಬಾನೇ ಖರ್ಚಾಗ್ತಿದೆ ಅಂತಾನು ಕೂಡ ಓನರ್ ಇದ್ದವರು ಹೇಳ್ತಾ ಇದ್ದಾರೆ. ಸೊ ಈ ತರ ಒಂದು ಇಮೇಜ್ ನ ಹಾಕೊಡಿ, ಅದನ್ನ ಕಡಿಮೆ ಮಾಡ್ಕೊಳ್ಳಿ. ನಾವು ಖಂಡಿತ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನೆಕ್ಸ್ಟ್ ಫ್ಯೂಚರ್ ನಮ್ಗೆ ಖಂಡಿತ ಇನ್ನೂ ಸೂಪರ್ ಆಗಿರೋ ಒಂದು ಫ್ಯೂಚರ್ ನಾವು ತರ್ತೀವಿ, ಅದು ಫ್ರೀ ಆಗಿ. ಖಂಡಿತ ಇವಾಗೆ ಆ ತರ ಒಂದು ಫ್ಯೂಚರ್ ನಮ್ಮ ಹತ್ರ ಇಲ್ಲ, ನೀವು ಇಷ್ಟು ಜನರು ಕೂಡ ಯೂಸ್ ಮಾಡ್ತಾ ಇದ್ದೀರಲ್ಲ, ಹಂಗಾಗಿ ನಮ್ಮ ಹತ್ರ ಅಷ್ಟೊಂದು ಕೆಪಾಸಿಟಿ ಇರುವ ಒಂದು ಫ್ಯೂಚರ್ಸ್ ಇಲ್ಲ ಅಂತ ಚಾಟ್ ಜಿಪಿಟಿ ಓನರ್ ಇದ್ದವ್ರು ಹೇಳ್ತಾ ಇದ್ದಾರೆ. ಇವಾಗ ನೀವು ಆ ತರ ಒಂದು ಜಿಬ್ಲಿ ಇಮೇಜ್ ನೀವು ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೆ ಒಂದು ದಿವಸಕ್ಕೆ ಫ್ರೀಯಾಗಿ 3 ಇಮೇಜ್ ನ ಮಾತ್ರ ಕ್ರಿಯೇಟ್ ಮಾಡಕ್ಕಾಗತ್ತೆ ಅನ್ನೋ ಒಂದು ರೂಲ್ಸ್ ನ ತಂದಿದ್ದಾರೆ. ಮತ್ತೆ ಇನ್ನೂ 3ಕ್ಕಿಂತ ಜಾಸ್ತಿ ಇಮೇಜ್ ನ ಕ್ರಿಯೇಟ್ ಮಾಡ್ಕೊಬೇಕು ಅಂತಂದ್ರೆ ಅದಕ್ಕೆ ನೀವು ಪೇ ಮಾಡ್ಬಿಟ್ಟೆ ನೀವು ಆ ಒಂದು ಇಮೇಜ್ ನ ಕ್ರಿಯೇಟ್ ಮಾಡಕ್ಕಾಗತ್ತೆ ಅಂತಾನು ಕೂಡ ಚಾಟ್ ಜಿಪಿಟಿ ಓನರ್ ಇದ್ದವರು ಇವಾಗ ಹೇಳ್ತಾ ಇದ್ದಾರೆ. ಸೊ ಇನ್ನೊಂದ್ ಕಡೆ ಓನರ್ ಇದ್ದವ್ರು ಏನಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಸೊ ಈ ಒಂದು ಎಐ ಬಂದಿರೋ ಕಾರಣದಿಂದ ತುಂಬಾ ಜನರು ನೆಗೆಟಿವ್ ಪೀಪಲ್ಸ್ ಎಲ್ಲ ತುಂಬಾನೇ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಸೊ ಯಾಕೆ ಓನರ್ ಇದ್ದವ್ರು ಈ ತರ ಹೇಳ್ತಾ ಇದಾರೆ ಅಂತ ಅಂದ್ರೆ ಒಂದು ಕಂಪನಿಯಲ್ಲಿ 100 ಜನರು ಕೆಲಸ ಮಾಡ್ತಾ ಇದಾರೆ ಅಂತ ಅಂದ್ರೆ ಆದ್ರೆ ಬಟ್ ನಮ್ಮ ಎಐ ಆ 100 ಜನರಿಗೆ ಕೆಲಸ ಮಾಡೋದು ಒಂದೇ ಎಐ ಅದು ಫ್ರೀ ಆಗಿ ಕ್ರಿಯೇಟ್ ಮಾಡ್ಕೊಡ್ತಾ ಇದೆ. ಅದು ಫ್ರೀ ಆಗಿ ಈಸಿಯಾಗಿ ಆ ಒಂದು ಕೆಲಸನ ಮುಗಿಸ್ತಾ ಇದೆ. ಅದಕ್ಕೊಂದು ಅಮೌಂಟ್ ಕೂಡ ಪೇ ಮಾಡೋ ಅವಶ್ಯಕತೆ ಬೇಡ. ಅದ್ ಬಿಟ್ಟು ಈ ಒಂದು 100 ಜನರು ಇಟ್ಕೊಂಡ್ರೆ ಅವ್ರಿಗೆ ಬೇರೆ ಸ್ಯಾಲ್ರಿ ಬೇರೆ ಕೊಡಬೇಕು, ಅದು ಬೇರೆ ಕೊಡಬೇಕು. ಆ ಎಂಪ್ಲಾಯ್ಸ್ ಕೂಡ ಸ್ಯಾಲ್ರಿನೂ ಕಡಿಮೆ ಬರ್ತಾ ಇದೆ. ಇನ್ನು ಬೇರೆ ಕಂಪನಿಯಲ್ಲಿ ಯಾರು ಕೂಡ ಇವ್ರಿಗೆ ಜಾಬೇ ಕೊಡ್ತಾ ಇಲ್ಲ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಜಾಬೇ ಯಾರಿಗೂ ಕೂಡ ಸಿಗ್ತಾ ಇಲ್ಲ ಅಂತಾನೆ ಹೇಳ್ಬೇಕು. ಯಾಕಂತಂದ್ರೆ ಇಷ್ಟೊಂದು ಫಾಸ್ಟ್ ಆಗಿರುವ ಒಂದು ಎಐ ಬಂದಿರುವ ಕಾರಣದಿಂದ ಇಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇದೆ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಇತರ ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ ಅಂತಾನು ಕೂಡ ಓನರ್ ಇದ್ದವರು ಹೇಳ್ತಾ ಇದ್ದಾರೆ. ಸೊ ಏನಿದ್ರು ಕೂಡ ಎಐ ಬಂದಿರುವ ಕಾರಣದಿಂದ ತುಂಬಾ ಜನರಿಗೆ ಪ್ರಾಬ್ಲಮ್ ಇಲ್ಲ ಅಂತ ಇಲ್ಲ. ಆದ್ರೆ ಬಟ್ 100 ಜನರು ಕೆಲಸ ಮಾಡೋದು ಒಂದೇ ಎಐ ಕ್ರಿಯೇಟ್ ಮಾಡ್ತಾ ಇದೆ ಅಂತ ಅಂದ್ರೆ ಬಹಳ ತುಂಬಾ ಫೀಚರ್ಸ್ ತುಂಬಿರುವ ಒಂದು ಎಐ ನಾನೇ ಇವರು ಕೂಡ ಕಂಡಿಡಿದಿದ್ದಾರೆ. ಆದ್ರೆ ಬಟ್ ಈ ಒಂದು ಎಐ ಬಂದಿರುವ ಕಾರಣದಿಂದ ನಾರ್ಮಲ್ ಆಗಿರುವ ಪೀಪಲ್ಸ್ ಗೆ ತುಂಬಾ ಅಂತ ಅಂದ್ರೆ ತುಂಬಾನೇ ಪ್ರಾಬ್ಲಮ್ ಆಗತ್ತೆ. ಯಾಕಂತ ಅಂದ್ರೆ ಕೆಲವೊಬ್ಬರಿಗೆ ಆ ಒಂದು ಜಾಬ್ ಸಿಕ್ಕರೆ ಸಾಕು, ಅವರಿಂದಾನೇ ತುಂಬಾ ಜನರಿಗೆ ಅವ್ರ ಫ್ಯಾಮಿಲಿನೂ ಕೂಡ ರನ್ ಮಾಡ್ಬೇಕು ಅನ್ನೋ ಒಂದು ಅವಶ್ಯಕತೆ ಇರುತ್ತೆ. ಸೊ ಇವ್ರು ಕೆಲ್ಸಕ್ಕೆ ಹೋಗಿದ್ರೆ ಮಾತ್ರ 3 ಹೊತ್ತು ಊಟ ಅನ್ನೋ ಒಂದು ಫ್ಯಾಮಿಲೀಸ್ ಕೂಡ ತುಂಬಾ ಜನರು ಇರ್ತಾರೆ. ಸೊ ಆತರ ಒಂದು ಪ್ರಾಬ್ಲಮ್ಸ್ ಕೂಡ
ನಡೀತಾ ಇದೆ. ಸೊ ಈ ಒಂದು ಎ ಬಂದಿರುವ ಕಾರಣದಿಂದ ಏನಿದ್ರು ಕೂಡ ಒಂದು ಕಡೆ ಎ ಕೂಡ ಕೆಲಸ ಮಾಡ್ತಾ ಇರಲಿ, ಈ ಕಡೆ ಎಂಪ್ಲಾಯೀಸಿಗೂ ಕೂಡ ಜಾಬ್ ನ ನಾವು ಕೊಡ್ಲೇಬೇಕು. ಸೊ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ತುಂಬಾ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ. ಸೊ ಈ ಒಂದು ಇನ್ಫಾರ್ಮೇಶನ್ ಯಾರಿಗೆ ಗೊತ್ತಿಲ್ಲ ಅವರಿಗೆ ತಕ್ಷಣ ಶೇರ್ ಮಾಡ್ಕೊಂಬಿಡಿ, ಎಸ್ಪೆಷಲಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ತಕ್ಷಣ ಶೇರ್ ಮಾಡ್ಕೊಂಬಿಡಿ. ಅಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾನೆ, ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಅಂಡ್ ಗೈಸ್, ನಾಳೆ ನಿಮಗೆ ಒಂದು ಸ್ವೀಟ್ ಅಂಡ್ ಶಾರ್ಟ್ ಇನ್ಫಾರ್ಮೇಶನ್ ಜೊತೆ ಬರ್ತೀನಿ. ಬಾಯ್ ಗೈಸ್.